ಆಕಾಶದಲ್ಲಿ ಸಿಎಂ ಯೋಗಿಯವರ ಹೊಸ ಕೋಟೆ, 100 ಕೋಟಿಯ ಈ ಇಟಲಿ ಹೆಲಿಕಾಪ್ಟರ್ನ ರಹಸ್ಯವೇನು? ನಮಸ್ಕಾರ ವೀಕ್ಷಕರೇ. ಉತ್ತರ ಪ್ರದೇಶ ಅಂತಂದ್ರೆ ಕೇವಲ ಒಂದು ರಾಜ್ಯವಲ್ಲ, ಅದೊಂದು ಮಿನಿ ದೇಶ ಇದ್ದಂತೆ. ಭಾರತದ ಅತಿ ದೊಡ್ಡ ರಾಜ್ಯವಾಗಿರುವ ಉತ್ತರ ಪ್ರದೇಶವನ್ನು ಆಳುವುದು, ಅಲ್ಲಿನ ಕೋಟ್ಯಾಂತರ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವುದು, ತುರ್ತು ಪರಿಸ್ಥಿತಿಗಳನ್ನು ನಿಭಾಯಿಸುವುದು ಸುಲಭದ ಮಾತಲ್ಲ. ಇಂಥ ಬೃಹತ್ ರಾಜ್ಯದ ಮುಖ್ಯಮಂತ್ರಿಗಳಾಗಿರೋ ಯೋಗಿ ಆದಿತ್ಯನಾಥ್ ಅವರು ಪ್ರತಿದಿನ 100 ಕಿಲೋಮೀಟರ್ಗಳನ್ನು ಕ್ರಮಿಸಬೇಕಾಗತ್ತೆ, ಪ್ರವಾಸ ಮಾಡಬೇಕಾಗತ್ತೆ. ಅವರ ಭದ್ರತೆ ಮತ್ತು ಸಮಯದ ಉಳಿತಾಯ ರಾಜ್ಯದ ಆಡಳಿತದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದದ್ದು. ಇದನ್ನೇ ಗಮನದಲ್ಲಿಟ್ಟುಕೊಂಡು ಇದೀಗ ಉತ್ತರ ಪ್ರದೇಶ ಸರ್ಕಾರ ತನ್ನ ವಾಯುಪಡೆಗೆ ಅಂದರೆ ತನ್ನ ಏವಿಯೇಷನ್ ಫ್ಲೀಟ್ಗೆ ಒಂದು ಬೃಹತ್ ಆದ ಮತ್ತು ಅತ್ಯಾಧುನಿಕ ಅಸ್ತ್ರವನ್ನು, ಒಂದು ಹಾರುವ ಕೋಟೆಯನ್ನು ಸೇರ್ಪಡೆಗೊಳಿಸಿದೆ. ಹೌದು ವೀಕ್ಷಕರೇ, ಉತ್ತರ ಪ್ರದೇಶದ ಸರ್ಕಾರವು ಇಟಲಿ ದೇಶದ ಪ್ರಖ್ಯಾತ ಕಂಪನಿಯಿಂದ AW139 ವಿಶ್ವದ ಅತ್ಯಂತ ಸುರಕ್ಷಿತ ಮತ್ತು ದುಬಾರಿ ಹೆಲಿಕಾಪ್ಟರ್ ಅನ್ನು ಖರೀದಿಸಿದೆ. ಇದರ ಬೆಲೆ ಬರೋಬ್ಬರಿ 100 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಅಂತ ಹೇಳಲಾಗ್ತಿದೆ. ಅಷ್ಟಕ್ಕೂ ಮುಖ್ಯಮಂತ್ರಿಗಳ ಪ್ರಯಾಣಕ್ಕಾಗಿ ಇಷ್ಟೊಂದು ದುಬಾರಿ ಹೆಲಿಕಾಪ್ಟರ್ ಅನ್ನು UP ಸರ್ಕಾರ ಖರೀದಿಸಿದ್ಯಾಕೆ? 2016ರ ನಂತರ ಇದೇ ಮೊದಲ ಬಾರಿಗೆ ಹೊಸ ಹೆಲಿಕಾಪ್ಟರ್ನ ತರಿಸಿಕೊಳ್ಳುವ ಅನಿವಾರ್ಯತೆ ಏನಿತ್ತು? ಇದರಲ್ಲಿ ಆ ನಡುಗಿಸುವಂತಹ ಅತ್ಯಾಧುನಿಕ ತಂತ್ರಜ್ಞಾನಗಳೇನು? ದಟ್ಟವಾದ ಮಂಜು, ಭಾರೀ ಮಳೆಯಲ್ಲೂ ಇದು ಹೇಗೆ ಸುರಕ್ಷಿತವಾಗಿ ಹಾರಬಲ್ಲದು? ಕೇವಲ VIP ಪ್ರಯಾಣ ಮಾತ್ರವಲ್ಲದೆ ಸಾಮಾನ್ಯ ಜನರ ಜೀವ ಉಳಿಸಲು ಈ ಹೆಲಿಕಾಪ್ಟರ್ ಹೇಗೆ ಬಳಕೆಯಾಗಲಿದೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಗತ್ತಿನ VIPಗಳ ನೆಚ್ಚಿನ ಆಯ್ಕೆಯಾಗಿರುವ ಇಟಾಲಿಯನ್ ಮೇಡ್ ಹೆಲಿಕಾಪ್ಟರ್ನ ಪ್ರತಿಯೊಂದು ಇನ್ಸೈಡ್ ರಹಸ್ಯವನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಒಂದು ಡೌಟ್ ಬರೋದಕ್ಕೆ ಶುರುವಾಗಿದೆ. ಏನಪ್ಪ ಅಂತಂದರೆ, ಯೋಗಿ ಆದಿತ್ಯನಾಥ್ ಅವರ ಮೇಲೆ ಒಂದು ದೊಡ್ಡ ಡೌಟ್ ಬರ್ತಾ ಇದೆ ನನಗೇನೆ. ಏನು ಡೌಟ್ ಅಂತಂದರೆ, 100 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಸುರಕ್ಷಿತ ಹೆಲಿಕಾಪ್ಟರ್ನ ತಗೊಳ್ತಿದ್ದಾರೆ. ಅವರ ಸುರಕ್ಷತೆ ಇನ್ನಷ್ಟು ಹೆಚ್ಚಾಗಿದೆ ಅಂತಂದರೆ ಮುಂದಿನ ಪ್ರಧಾನಿಯಾಗಿ UP CM ಯೋಗಿ ಆದಿತ್ಯನಾಥ್ ಅವರೇನಾದರೂ ರೆಡಿ ಆಗ್ತಾ ಇದ್ದಾರಾ? ಈ ಪ್ರಶ್ನೆ ಅಥವಾ ಈ ಡೌಟ್, ಈ ಅನುಮಾನ ನಿಮ್ಮನ್ನು ಕಾಡ್ತಾ ಇದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಯೋಗಿ ಆದಿತ್ಯನಾಥ್ ಅವರು ಮುಂದಿನ ಪ್ರಧಾನಿ ಆಗಬೇಕು ಅಂತ ನಿಮ್ಮದೇನಾದರೂ ಆಯ್ಕೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಒಂದು ರಾಜ್ಯದ ಆಡಳಿತ ಯಂತ್ರ ವೇಗವಾಗಿ ಓಡಬೇಕಾದ್ರೆ ಅದರ ಮುಖ್ಯಸ್ಥರ ಓಡಾಟವೂ ಅಷ್ಟೇ ವೇಗವಾಗಿರಬೇಕು. ಉತ್ತರ ಪ್ರದೇಶ ಸರ್ಕಾರ ತನ್ನ ವಿಮಾನಯಾನ ವಿಭಾಗವನ್ನು ಬೃಹತ್ ಮಟ್ಟದಲ್ಲಿ ಅಪ್ಗ್ರೇಡ್ ಮಾಡುವ ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದೆ. ನಿಮಗೆ ಆಶ್ಚರ್ಯ ಆಗಬಹುದು, ಉತ್ತರ ಪ್ರದೇಶ ಸರ್ಕಾರದ ಬಳಿ ಇದ್ದ ಹೆಲಿಕಾಪ್ಟರ್ಗಳು ಬಹಳ ಹಳೆಯದ್ದಾಗಿದ್ವು. 2016ರ ನಂತರ UP ಸರ್ಕಾರವು ತನ್ನ ಅಧಿಕೃತ ಬಳಕೆಗಾಗಿ ಯಾವುದೇ ಹೊಸ ಹೆಲಿಕಾಪ್ಟರ್ನ ಖರೀದಿ ಮಾಡಿರಲಿಲ್ಲ. ಬದಲಾಗ್ತಾ ಇರುವ ತಂತ್ರಜ್ಞಾನ ಮತ್ತು ಭದ್ರತೆಯ ಸವಾಲುಗಳನ್ನು ಎದುರಿಸುವುದಕ್ಕೆ ಹಳೆಯ ವಾಹನಗಳು ಸಾಲ್ತಾ ಇರಲಿಲ್ಲ. ಹಾಗಾಗಿಯೇ ಈಗ ಅತ್ಯಾಧುನಿಕ ತಂತ್ರಜ್ಞಾನದ ಮೊರೆ ಹೋಗಲಾಗಿದೆ. ಈ ಹೊಸ ಹೆಲಿಕಾಪ್ಟರ್ನ ನಿರ್ಮಾಣ ಮಾಡಿರೋದು ಇಟಲಿಯ ವಿಶ್ವವಿಖ್ಯಾತ ಏರೋಸ್ಪೇಸ್ ಕಂಪನಿಯಾಗಿರೋ ಲಿಯೋನಾರ್ಡೋ SPA. ಇವರು ನಿರ್ಮಿಸಿರುವ ಲಿಯೋನಾರ್ಡೋ AW139 ಹೆಲಿಕಾಪ್ಟರ್ನ ಜಗತ್ತಿನಾದ್ಯಂತ ಅತ್ಯಂತ ವಿಶ್ವಾಸಾರ್ಹ, ನಂಬಿಕಾರ್ಹ ಮತ್ತು ಸೇಫೆಸ್ಟ್ ಹೆಲಿಕಾಪ್ಟರ್ಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಜಗತ್ತಿನ ಅನೇಕ ದೇಶಗಳ ಪ್ರಧಾನಿಗಳು, ಅಧ್ಯಕ್ಷರು ಮತ್ತು ಟಾಪ್ ಬಿಲಿಯನಿಯರ್ಗಳು ಪ್ರಯಾಣಿಸೋದಕ್ಕೆ ಇದೇ ಮಾಡೆಲ್ ಅನ್ನು ಬಳಸ್ತಾರೆ. ಈಗ ಅದೇ ಶ್ರೇಣಿಯ ಹೆಲಿಕಾಪ್ಟರ್ CM ಯೋಗಿ ಆದಿತ್ಯನಾಥ್ ಅವರ ಅಧಿಕೃತ ಪ್ರಯಾಣದ ಭಾಗವಾಗಲಿದೆ. ಈ ಹೆಲಿಕಾಪ್ಟರ್ ಅನ್ನ ಕೇವಲ ಐಷಾರಾಮಿಗೋಸ್ಕರ ತರಿಸಿದ್ದಲ್ಲ, ಇದರ ಹಿಂದಿರುವ ತಾಂತ್ರಿಕ ಸಾಮರ್ಥ್ಯವನ್ನ ಕೇಳಿದ್ರೆ ನೀವು ನಿಜಕ್ಕೂ ದಂಗಾಗ್ತೀರಾ. ಇದು ಹಾರಾಡುವ ಕೋಟೆ ಅಂತಾನೆ ಹೇಳಬಹುದು. ಟೆಕ್ನಿಕಲ್ ಆಗಿ ಹೇಳಬೇಕಂದ್ರೆ AW139 ಒಂದು ಮೀಡಿಯಂ ಟ್ವಿನ್ ಇಂಜಿನ್ ಹೆಲಿಕಾಪ್ಟರ್ ಆಗಿದೆ. ಅಂದರೆ ಇದರಲ್ಲಿ 2 ಅತ್ಯಂತ ಬಲಿಷ್ಠವಾದ ಇಂಜಿನ್ಗಳನ್ನು ಅಳವಡಿಸಲಾಗಿದೆ. ಇದರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಆಕಾಶದಲ್ಲಿ ಹಾರಾಟ ನಡೆಸ್ತಾ ಇರುವಾಗ ಯಾವುದೋ ತಾಂತ್ರಿಕ ದೋಷದಿಂದಾಗಿ ಒಂದು ಇಂಜಿನ್ ಕೆಲಸ ಮಾಡೋದನ್ನು ನಿಲ್ಲಿಸಿದ್ರೂ ಕೂಡ ಗಾಬರಿಯಾಗುವ ಅವಶ್ಯಕತೆ ಇಲ್ಲ. ತಕ್ಷಣವೇ 2ನೇ ಇಂಜಿನ್ ಸಂಪೂರ್ಣವಾಗಿ ನಿಯಂತ್ರಣವನ್ನು ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತೆ ಮತ್ತು ಹೆಲಿಕಾಪ್ಟರ್ನ ಅತ್ಯಂತ ಸುರಕ್ಷಿತವಾಗಿ ನೆಲಕ್ಕೆ ಇಳಿಸುವವರೆಗೂ ಯಾವುದೇ ಅನಾಹುತವಾಗದಂತೆ ಕಾಪಾಡಿಕೊಳ್ಳುತ್ತೆ. ಇದು VIPಗಳ ಭದ್ರತೆಗೆ ಇರುವ ಅತ್ಯಂತ ದೊಡ್ಡ ಗ್ಯಾರಂಟಿ. AW139 ಹೆಲಿಕಾಪ್ಟರ್ ಇದೆಯಲ್ಲ, ಈ ಹೆಲಿಕಾಪ್ಟರ್ ಗಂಟೆಗೆ ಬರೋಬ್ಬರಿ 279 ಕಿಲೋಮೀಟರ್ ವೇಗ, ಅಂದರೆ ಗರಿಷ್ಠ 278 ಕಿಲೋಮೀಟರ್ ಗರಿಷ್ಠ ವೇಗದಲ್ಲಿ ಆಕಾಶವನ್ನು ಸೀಳಿಕೊಂಡು ಹಾರಬಲ್ಲದು. ಉತ್ತರ ಪ್ರದೇಶದ ಬೃಹತ್ ರಾಜ್ಯದಲ್ಲಿ ಒಂದು ತುದಿಯಿಂದ ಮತ್ತೊಂದು ತುದಿ ಹೋಗೋದಕ್ಕೆ ರಸ್ತೆ ಮಾರ್ಗದಲ್ಲಿ ಅನೇಕ ಗಂಟೆಗಳು,
ಕೆಲವೊಂದು ಸರ್ತಿ ದಿನಗಳೇ ಕಳೆದು ಹೋಗ್ಬಿಡತ್ತೆ. ಆದರೆ ಈ ಹೆಲಿಕಾಪ್ಟರ್ನಿಂದಾಗಿ ನೂರಾರು ಕಿಲೋಮೀಟರ್ ದೂರವನ್ನು ಕೆಲವು ನಿಮಿಷಗಳಲ್ಲಿ ಕ್ರಮಿಸಬಹುದು. ಇದರಿಂದಾಗಿ ಮುಖ್ಯಮಂತ್ರಿಗಳು ಹಾಗೂ ಹಿರಿಯ ಅಧಿಕಾರಿಗಳ ಪ್ರಯಾಣ ಮೊದಲಿಗಿಂತಲೂ ಸುರಕ್ಷಿತ ಮತ್ತು ಅತಿ ವೇಗ ಪೂರ್ಣವಾಗಿಗೊಳ್ಳಲಿದೆ. ಒಂದು ಬಾರಿ ಹೆಲಿಕಾಪ್ಟರ್ನಲ್ಲಿ 12ರಿಂದ 15 ಮಂದಿ ಪ್ರಯಾಣಿಕರು ಅತ್ಯಂತ ಆರಾಮಾಗಿ ಕುಳಿತುಕೊಳ್ಳುವ ವಿಶಾಲವಾದ ವ್ಯವಸ್ಥೆ ಇದೆ. ಒಳಭಾಗ ಸಂಪೂರ್ಣವಾಗಿ ಸೌಂಡ್ ಪ್ರೂಫ್ ಆಗಿದ್ದು ಹೊರಗಿನ ಇಂಜಿನ್ನ ಭಾರೀ ಶಬ್ದ ಒಳಗಿರುವ ಪ್ರಯಾಣಿಕರಿಗೆ ಕಿರಿಕಿರಿ ಉಂಟು ಮಾಡೋದಿಲ್ಲ. ಜೊತೆಗೆ ಅಡ್ವಾನ್ಸ್ಡ್ ಡಿಜಿಟಲ್ ಗ್ಲಾಸ್ ಕಾಕ್ಪಿಟ್ ವ್ಯವಸ್ಥೆಯನ್ನು ಹೊಂದಿದ್ದು ಪೈಲಟ್ಗಳಿಗೆ ವಿಮಾನವನ್ನು ನಿಯಂತ್ರಣ ಮಾಡೋದಕ್ಕೆ ಇದು ಹೆಚ್ಚು ಅನುಕೂಲವಾಗಲಿದೆ. ವೀಕ್ಷಕರೇ, ಉತ್ತರ ಭಾರತದ ಹವಾಮಾನ ಬಗ್ಗೆ ನಿಮಗೆಲ್ಲ ಗೊತ್ತಾಗಿದೆ. ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ವಿಶೇಷವಾಗಿ ಚಳಿಗಾಲದಲ್ಲಿ ಇಡೀ ಉತ್ತರ ಪ್ರದೇಶ, ದೆಹಲಿ ಸುತ್ತಮುತ್ತ ದಟ್ಟ ಮಂಜು ಆವರಿಸಿಕೊಂಡಿರುತ್ತೆ. ಆ ಸಮಯದಲ್ಲಿ 10 ಅಡಿ ಮುಂದಿರುವ ವಸ್ತು ಕೂಡ ನಮಗೆ ಕಣ್ಣು ಕಾಣಿಸೋದಿಲ್ಲ. ಇಂಥ ಪ್ರತಿಕೂಲ ಹವಾಮಾನದಲ್ಲಿ ಅಥವಾ ವಾತಾವರಣದಲ್ಲಿ ಸಾಮಾನ್ಯವಾಗಿ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು ಹಾರಾಟವನ್ನು ರದ್ದುಗೊಳಿಸುತ್ತವೆ. ಆದರೆ ಈ AW139 ಹೆಲಿಕಾಪ್ಟರ್ನ ಅಸಲಿ ತಾಕತ್ತು ಹೊರಬರೋದೇ ಇಂಥ ಕಠಿಣ ಪರಿಸ್ಥಿತಿಗಳಲ್ಲಿ. ಹೆಲಿಕಾಪ್ಟರ್ನಲ್ಲಿ ಅತ್ಯಾಧುನಿಕ ಸೆನ್ಸಾರ್ಗಳು, ಕ್ರ್ಯಾಶ್ ಸೇಫ್ಟಿ ಸಿಸ್ಟಮ್, ಉನ್ನತ ಏವಿಯೇಷನ್ಸ್ ಮತ್ತು ರೆಡಾರ್ ಆಧಾರಿತ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ. ಇದರರ್ಥ ಏನು ಗೊತ್ತಾ? ಹೊರಗಡೆ ಎಷ್ಟೇ ದಟ್ಟವಾದ ಮಂಜಿರಲಿ, ಭಾರಿ ಮಳೆಯಾಗ್ತಿರಲಿ ಅಥವಾ ಕಣ್ಣಿಗೆ ಏನೂ ಕಾಣದ ಕಗ್ಗತ್ತಲ ರಾತ್ರಿಯೇ ಇರಲಿ, ಈ ಹೆಲಿಕಾಪ್ಟರ್ನ ಅತ್ಯಾಧುನಿಕ ತಂತ್ರಜ್ಞಾನವು ಪೈಲಟ್ಗೆ ಸ್ಪಷ್ಟವಾದ ನಿಖರವಾದ ದಿಕ್ಕು ಮತ್ತು ನಿಯಂತ್ರಣವನ್ನು ಪರದೆಯ ಮೇಲೆ ತೋರಿಸುತ್ತೆ, ಅಂದರೆ ಒದಗಿಸುತ್ತೆ. ಯಾವುದೇ ಅಡೆತಡೆಗಳಿಲ್ಲದೆ, ಅಪಾಯಗಳಿಲ್ಲದೆ ಇದು ಕಠಿಣ ಹವಾಮಾನದಲ್ಲೂ ಹಾರಾಟ ನಡೆಸುವುದಕ್ಕೆ ಶಕ್ತವಾಗಿದೆ. ಹಾಗಾಗಿ ಪ್ರಪಂಚದಾದ್ಯಂತ VIP ಸಾರಿಗೆ ಮತ್ತು ತುರ್ತು ಸೇವೆಗಳಿಗಾಗಿ ಈ AW139 ಅನ್ನು ಮೊದಲ ಆಯ್ಕೆಯಾಗಿ ಪರಿಗಣಿಸಲಾಗುತ್ತೆ. ಈ ಹೆಲಿಕಾಪ್ಟರ್ನ ಕೆಲವು ವೇರಿಯಂಟ್ಗಳಲ್ಲಿ ಮೇಡ್ ಏರ್ ರಿಫ್ಯೂಸ್ಲಿಂಗ್, ಅಂದರೆ ಆಕಾಶದಲ್ಲಿ ಹಾರಾಡ್ತಾ ಇರುವಾಗಲೇ ಇಂಧನ ತುಂಬಿಸಿಕೊಳ್ಳುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಇಂತಹ ಒಂದು ನವೀನ ಮತ್ತು ಹೈಟೆಕ್ ಯಂತ್ರವನ್ನು ಓಡಿಸೋದು ಸಾಮಾನ್ಯ ಪೈಲಟ್ಗಳದ ಕೆಲಸ ಅಲ್ವೇ ಅಲ್ಲ. ಅದಕ್ಕಂತಾನೆ ಉತ್ತರ ಪ್ರದೇಶ ಸರ್ಕಾರವು ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟಿದೆ. ಈ ಹೊಸ ಹೆಲಿಕಾಪ್ಟರನ್ನು ಯಶಸ್ವಿಯಾಗಿ ಮತ್ತು ಸುರಕ್ಷಿತವಾಗಿ ನಿರ್ವಹಿಸಲು UP ಸರ್ಕಾರದ ಆಯ್ದ ಮತ್ತು ನುರಿತ ಪೈಲಟ್ಗಳಿಗೆ ವಿಶೇಷ ತರಬೇತಿಯನ್ನು ನೀಡಲಾಗ್ತಾಗಿದೆ. ಈ ತರಬೇತಿ ಭಾರತದಲ್ಲಿ ನಡೆಯೋದಿಲ್ಲ, ಬದಲಾಗಿ ಪೈಲಟ್ಗಳನ್ನು ನೇರವಾಗಿ ಇಟಲಿಗೆ ಕಳುಹಿಸಿ ಅಲ್ಲಿ ಲಿಯೋನಾರ್ಡೋ ಕಂಪನಿಯ ಉನ್ನತ ತಜ್ಞರ ಮತ್ತು ಎಂಜಿನ್ಗಳ ನಿಗಾದಲ್ಲಿ ಕಠಿಣ ತರಬೇತಿಯನ್ನು ಪೂರೈಸಲಾಗುತ್ತೆ. ಈ ಹೆಲಿಕಾಪ್ಟರ್ ತನ್ನ ಪೂರ್ಣ ಸಾಮರ್ಥ್ಯದೊಂದಿಗೆ ಮತ್ತು ಎಲ್ಲ ಅಂತಾರಾಷ್ಟ್ರೀಯ ಭದ್ರತಾ ಮಾನದಂಡಗಳೊಂದಿಗೆ ಕಾರ್ಯಾಚರಣೆ ನಡೆಸಬೇಕು ಎಂಬ ಉದ್ದೇಶದಿಂದ ಈ ಕಟ್ಟುನಿಟ್ಟಿನ ತರಬೇತಿಯನ್ನು ನೀಡಲಾಗುತ್ತೆ. ಈಗಾಗಲೇ ಈ ಹೆಲಿಕಾಪ್ಟರ್ ಅಧಿಕೃತವಾಗಿ UP ಸರ್ಕಾರದ ಸೇವೆಯನ್ನು ಆರಂಭಿಸಿದೆ. ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇದೇ AW139 ಹೆಲಿಕಾಪ್ಟರ್ ಮೂಲಕ ಕಾನ್ಪುರ್ ಮತ್ತು ವೃಂದಾವನದಂತಹ ಪ್ರಮುಖ ಸ್ಥಳಗಳಿಗೆ ಭೇಟಿ ನೀಡುವ ಮೂಲಕ ಅದರ ಹಾರಾಟಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದ್ದಾರೆ. ಇಷ್ಟೆಲ್ಲ ಕಳೆದ ಮೇಲೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಬಹುದು. 100 ಕೋಟಿ ರೂಪಾಯಿ ಕೊಟ್ಟು ಕೇವಲ ರಾಜಕಾರಣಿಗಳ ಓಡಾಟಕ್ಕೆ ಮಾತ್ರ ಈ ಹೆಲಿಕಾಪ್ಟರ್ನ ಬಳಸ್ತಾರಾ? ಖಂಡಿತ ಇಲ್ಲ ವೀಕ್ಷಕರೇ. UP ಸರ್ಕಾರದ ಸ್ಪಷ್ಟನೆಯ ಪ್ರಕಾರ ಈ AW139 ಹೆಲಿಕಾಪ್ಟರ್ ಕೇವಲ ಮುಖ್ಯಮಂತ್ರಿಗಳ ಅಥವಾ VIPಗಳ ಪ್ರಯಾಣಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಉತ್ತರ ಪ್ರದೇಶದಂತಹ ಬೃಹತ್ ರಾಜ್ಯದಲ್ಲಿ ಆಗಾಗ ಪ್ರವಾಹ, ಭೂಕಂಪ ಅಥವಾ ಇತರೆ ಪ್ರಕೃತಿ ವಿಕೋಪಗಳು ಎದುರಾಗ್ತಾನೆ ಇರುತ್ತೆ. ಅಂಥ ಸಮಯದಲ್ಲಿ ದೂರದ ಕುಗ್ರಾಮಗಳನ್ನು, ಸಂಪರ್ಕ ಕಡಿತಗೊಂಡ ಪ್ರದೇಶಗಳನ್ನು ತಲುಪುವುದು ಒಂದು ಸವಾಲಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಈ ಹೆಲಿಕಾಪ್ಟರ್ ಆಪದ್ಬಾಂಧವನಾಗಿ ಕೆಲಸ ಮಾಡಲಿದ್ದಾನೆ. ವಿಪತ್ತು ನಿರ್ವಹಣೆ, ಪ್ರವಾಹ ಸಮಯದಲ್ಲಿ ಸಂತ್ರಸ್ತರಿಗೆ ಪ್ರವಾಹ ಸಾಮಗ್ರಿಗಳನ್ನು ತಲುಪಿಸುವ ಕಾರ್ಯ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಮೆಡಿಕಲ್ ಎಮರ್ಜೆನ್ಸಿ ಸಂದರ್ಭದಲ್ಲಿ ರೋಗಿಗಳನ್ನು ತಕ್ಷಣವೇ ದೊಡ್ಡ ಆಸ್ಪತ್ರೆಗೆ ಏರ್ಲಿಫ್ಟ್ ಮಾಡಲು ಇದನ್ನು ವ್ಯಾಪಕವಾಗಿ ಬಳಸಲಾಗ್ತಾ ಇರೋದು ಸರ್ಕಾರ ತಿಳಿಸಿದೆ. ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಘಟನಾ ಸ್ಥಳಕ್ಕೆ ಕ್ಷಿಪ್ರವಾಗಿ ತಲುಪಲು ಆಡಳಿತ ಯಂತ್ರಕ್ಕೆ ಇಂತಹ ವೈಮಾನಿಕ ಸಾಧನಗಳು ಬೆನ್ನೆಲುಬಾಗಿ ನಿಲ್ಲುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಉತ್ತರ ಪ್ರದೇಶ ಸರ್ಕಾರವು ಸೇರ್ಪಡೆಗೊಂಡಿರುವಂತಹ ಈ ಹೊಸ AW139 ಹೆಲಿಕಾಪ್ಟರ್ ಕೇವಲ ಒಂದು ಸಾರಿಗೆ ಸಾಧನವಲ್ಲ, ಇದು ಭವಿಷ್ಯದ ಆಡಳಿತದ ವೇಗ ಮತ್ತು ಭದ್ರತೆಯ ಸಂಕೇತವಾಗಿದೆ. ಮುಖ್ಯಮಂತ್ರಿಗಳ ಭದ್ರತೆಯನ್ನು ಖಾತರಿಪಡಿಸುವುದರ ಜೊತೆಗೆ ರಾಜ್ಯದ ಸಾಮಾನ್ಯ ಜನರಿಗೆ ತುರ್ತು ಸಮಯದಲ್ಲಿ ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ನೆರವಾಗುವಂತಹ ಇಂತಹ ಹೈಟೆಕ್ ಯಂತ್ರಗಳು ಪ್ರತಿ ಬೃಹತ್ ರಾಜ್ಯಗಳಿಗೂ ಅತ್ಯವಶ್ಯಕವಾಗಿದೆ. ಯೋಗಿ ಆದಿತ್ಯನಾಥ್ ಅವರ ಆಡಳಿತ ಯಂತ್ರಕ್ಕೆ ಈ ಹೆಲಿಕಾಪ್ಟರ್ ಮತ್ತಷ್ಟು ಬಲ ತುಂಬಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ.
ವೀಕ್ಷಕರೇ, ನಿಮಗೇನನ್ಸುತ್ತೆ? ರಾಜ್ಯದ ಆಡಳಿತವನ್ನು ಚುರುಕುಗೊಳಿಸಲು ಮತ್ತು ತುರ್ತು ಸೇವೆಗಳಿಗಾಗಿ ಸರ್ಕಾರಗಳು ಇಂತಹ ಅತ್ಯಾಧುನಿಕ ತಂತ್ರಜ್ಞಾನದ ಮೇಲೆ ಬಂಡವಾಳ ಹೂಡುವುದು ಸರಿನಾ ತಪ್ಪ? ಈ 100 ಕೋಟಿ ಬೆಲೆಯ ಇಟಾಲಿಯನ್ ಹೆಲಿಕಾಪ್ಟರ್ ಫ್ಯೂಚರ್ಸ್ ಕೇಳಿ ನಿಮಗೇನನ್ನಿಸ್ತು? ಜೊತೆಗೆ ಇಂತಹ ಹೆಲಿಕಾಪ್ಟರ್ ನಮ್ಮ ರಾಜ್ಯಕ್ಕೂ ಕರ್ನಾಟಕಕ್ಕೂ ಬೇಕಾ? ಸಿದ್ದರಾಮಯ್ಯನವರಿಗೂ ಇಂತಹ ಹೆಲಿಕಾಪ್ಟರ್ ಬೇಕಾ? ನಿಮ್ಮ ಅತ್ಯಂತ ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ತಂತ್ರಜ್ಞಾನ ಮತ್ತು ಆಡಳಿತದ ಈ ಇನ್ಸೈಡ್ ಡೀಟೇಲ್ಸ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಈ ವಿಡಿಯೋನ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಪ್ರತಿಯೊಬ್ಬರಿಗೂ ಮರೆಯದೆ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.